ದಿ ಕ್ವೆಸ್ಟ್ ಫಾರ್ ದಿ ಗೋಲ್ಡನ್ ಅಕ್ರಾನ್. ಒಂದು ಕಾಲದಲ್ಲಿ ಹಚ್ಚ ಹಸಿರಿನ ಕಾಡಿನ ಹೃದಯ ಭಾಗದಲ್ಲಿ ಕಾಡು ಜೀವಿಗಳ ಸಮುದಾಯ ವಾಸಿಸುತ್ತಿತ್ತು. ಅವರಲ್ಲಿ ಸ್ಯಾಮಿ ಎಂಬ ಯುವ ಮತ್ತು ಕೆಚ್ಚೆದೆಯ ಅಳಿಲು ಸಾಹಸ ಮನೋಭಾವ ಮತ್ತು ಮಿತಿಯಿಲ್ಲದ ಕುತೂಹಲಕ್ಕೆ ಹೆಸರುವಾಸಿಯಾಗಿದೆ. ಒಂದು ಬಿಸಿಲಿನ ಮುಂಜಾನೆ ಮುಂಬರುವ ಚಳಿಗಾಲಕ್ಕಾಗಿ ಸ್ಯಾಮಿ ಅಕಾರ್ನ್ಗಳನ್ನು ಸಂಗ್ರಹಿಸುತ್ತಿದ್ದಾಗ ಹರಟೆ ಹೊಡೆಯುವ ಪಕ್ಷಿಗಳ ಗುಂಪು ತೊಂದರೆದಾಯಕ ಸುದ್ದಿಯನ್ನು ಚರ್ಚಿಸುವುದನ್ನು ಅವನು ಕೇಳಿದನು. ಶೀತ ತಿಂಗಳುಗಳಲ್ಲಿ ಅರಣ್ಯ ಜೀವಿಗಳು ಆಹಾರಕ್ಕಾಗಿ ಅವಲಂಬಿಸಿರುವ ವಾರ್ಷಿಕ ಓಕ್ ಕೊಯ್ಲು ಅಪಾಯದಲ್ಲಿದೆ. ಚೇಷ್ಟೆಯ ರಕೂನ್ಗಳ ತಂಡವು ಶೇಖರಣಾ ಪ್ರದೇಶದ ಮೇಲೆ ದಾಳಿ ಮಾಡಿತು, ಹೆಚ್ಚಿನ ಅಮೂಲ್ಯವಾದ ಅಕಾರ್ನ್ಗಳನ್ನು ಕದಿಯಿತು. ತನ್ನ ಸ್ನೇಹಿತರು ಮತ್ತು ನೆರೆಹೊರೆಯವರಿಗೆ ಸಹಾಯ ಮಾಡಲು ನಿರ್ಧರಿಸಿದ ಸ್ಯಾಮಿ ಪೌರಾಣಿಕ ಗೋಲ್ಡನ್ ಅಕ್ರಾನ್ ಅನ್ನು ಹಿಂಪಡೆಯಲು ಧೈರ್ಯಶಾಲಿ ಅನ್ವೇಷಣೆಯನ್ನು ಪ್ರಾರಂಭಿಸಲು ನಿರ್ಧರಿಸಿದರು. ಗೋಲ್ಡನ್ ಅಕ್ರಾನ್ನನ್ನು ಹೊಂದಿರುವವರು ಸಾರ್ವಕಾಲಿಕ ಸಮೃದ್ಧಿ ಮತ್ತು ಸಮೃದ್ಧಿಯಿಂದ ಆಶೀರ್ವದಿಸಲ್ಪಡುತ್ತಾರೆ ಎಂದು ಹೇಳಲಾಗಿದೆ. ಅವನ ನಂಬಿಗಸ್ತ ಸ್ನೇಹಿತ ಆಲಿವರ್ ಎಂಬ ಬುದ್ಧಿವಂತ ಹಳೆಯ ಗೂಬೆ ಅವನ ಪಕ್ಕದಲ್ಲಿ ಸ್ಯಾಮಿ ಕಾಡಿನ ಆಳಕ್ಕೆ ಹೊರಟನು. ದಾರಿಯುದ್ದಕ್ಕೂ ಅವರು ವಿಶ್ವಾಸಘಾತುಕ ಕಂದರಗಳು, ದಟ್ಟವಾದ ಪೊದೆಗಳು ಮತ್ತು ಕುತಂತ್ರದ ವಿರೋಧಿಗಳು ಸೇರಿದಂತೆ ವಿವಿಧ ಸವಾಲುಗಳು ಮತ್ತು ಅಡೆತಡೆಗಳನ್ನು ಎದುರಿಸಿದರು. ಅವರು ಕಾಡಿನೊಳಗೆ ಆಳವಾಗಿ ಪ್ರಯಾಣಿಸಿದಾಗ ಸ್ಯಾಮಿ ಮತ್ತು ಆಲಿವರ್ ತಮ್ಮ ಸಹಾಯವನ್ನು ನೀಡಿದ ಇತರ ಅರಣ್ಯ ಜೀವಿಗಳನ್ನು ಭೇಟಿಯಾದರು. ಒಂದು ಕರುಣಾಮಯಿ ಜಿಂಕೆಯು ಅವ್ಯವಸ್ಥೆಯ ಗಿಡಗಂಟಿಗಳ ಮೂಲಕ ಅವರಿಗೆ ದಾರಿ ತೋರಿಸಿತು. ಆದರೆ ತಮಾಷೆಯ ಚಿಪ್ಮಂಕ್ ಅವರಿಗೆ ರಕೂನ್ಗಳ ಅಡಗುತಾಣದ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸಿತು. ಅಂತಿಮವಾಗಿ ದಿನಗಳ ಪ್ರಯಾಣದ ನಂತರ ಸ್ಯಾಮಿ ಮತ್ತು ಆಲಿವರ್ ಗೋಲ್ಡನ್ ಅಕ್ರಾನ್ ಅನ್ನು ಇಡಲಾಗಿದೆ ಎಂದು ವದಂತಿಗಳಿರುವ ಗುಪ್ತ ಗುಹೆಯನ್ನು ತಲುಪಿದರು. ಆದರೆ ಅಕ್ರಾನ್ ಅನ್ನು ರಕ್ಷಿಸುವುದು ಸುಲಭದ ಕೆಲಸವಾಗಿರಲಿಲ್ಲ, ಏಕೆಂದರೆ ಅದನ್ನು ರಕೂನ್ಗಳು ಸ್ಥಾಪಿಸಿದ ಕುತಂತ್ರದ ಬಲೆಗಳ ಸರಣಿಯಿಂದ ರಕ್ಷಿಸಲಾಗಿದೆ. ತ್ವರಿತ ಚಿಂತನೆ ಮತ್ತು ಶೌರ್ಯದಿಂದ ಸ್ಯಾಮಿ ಮತ್ತು ಆಲಿವರ್ ಬಲೆಗಳನ್ನು ಮೀರಿಸುವಲ್ಲಿ ಮತ್ತು ಗೋಲ್ಡನ್ ಅಕ್ರಾನ್ ಅನ್ನು ಹಿಂಪಡೆಯುವಲ್ಲಿ ಯಶಸ್ವಿಯಾದರು. ಅವರು ಕಾಡಿನತ್ತ ಹಿಂತಿರುಗುತ್ತಿದ್ದಂತೆ ಅವರ ಸ್ನೇಹಿತರು ಮತ್ತು ನೆರೆಹೊರೆಯವರಿಂದ ಹರ್ಷೋದ್ಗಾರ ಮತ್ತು ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಲಾಯಿತು. ಗೋಲ್ಡನ್ ಅಕ್ರಾನ್ ಸುರಕ್ಷಿತವಾಗಿ ಅದರ ಸರಿಯಾದ ಸ್ಥಳಕ್ಕೆ ಮರಳಿದಾಗ ಅರಣ್ಯವು ಮತ್ತೊಮ್ಮೆ ಪ್ರವರ್ಧಮಾನಕ್ಕೆ ಬಂದಿತು. ಸ್ಯಾಮಿಯನ್ನು ಒಬ್ಬ ನಾಯಕ ಎಂದು ಶ್ಲಾಘಿಸಲಾಯಿತು ಮತ್ತು ಅವನ ಧೈರ್ಯ ಮತ್ತು ನಿರ್ಣಯವು ಕಾಡಿನ ಜೀವಿಗಳಲ್ಲಿ ಪೌರಾಣಿಕವಾಯಿತು. ಆ ದಿನದಿಂದ ವಾರ್ಷಿಕ ಓಕ್ ಸುಗ್ಗಿಯನ್ನು ಇನ್ನೂ ಹೆಚ್ಚಿನ ಸಂತೋಷ ಮತ್ತು ಕೃತಜ್ಞತೆಯಿಂದ ಆಚರಿಸಲಾಯಿತು. ಮತ್ತು ಸ್ಯಾಮಿ ಭಯವಿಲ್ಲದ ಅಳಿಲು, ಸ್ನೇಹ, ಶೌರ್ಯ ಮತ್ತು ಗೋಲ್ಡನ್ ಅಕ್ರಾನ್ನ ಶಕ್ತಿಯನ್ನು ಎದುರಿಸುವಾಗ ಯಾವುದೇ ಸವಾಲು ತುಂಬಾ ದೊಡ್ಡದಲ್ಲ ಎಂದು ತಿಳಿದಿತ್ತು.